ಇದುವರೆಗೂ ಇಂಡಿಯಾ ಮೈತ್ರಿಕೂಟದ ಆಪ್ತ ಮಿತ್ರನಂತಿದ್ದ ಆಮ್ ಆದ್ಮಿ ಪಕ್ಷ ದಿಲ್ಲಿ ಚುನಾವಣೆ ಹತ್ರ ಆಗ್ತಿರೋ ಹಾಗೆನೆ ಕೈ ಕೊಟ್ಟಿದೆ. ಆಮ್ ಆದ್ಮಿ ಪಕ್ಷದ ನೀತಿ ನಿಯತ್ತು ಪ್ರಾಮಾಣಿಕತೆ ಬಗ್ಗೆ ಕೂಡ ಅನುಮಾನ ಮೂಡಿಸಿಕೊಂಡಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನಗೊಂದು ಅವಕಾಶವನ್ನ ನೋಡ್ತಾ ಇದೆ. ಬರುವ ಫೆಬ್ರವರಿ 5ನೇ ತಾರೀಕು ಮತದಾನದ ದಿನಾಂಕ ಘೋಷಣೆ ಆಗ್ತಿದ್ದ ಹಾಗೆನೆ ವಿವಿಧ ರಾಜಕೀಯ ಪಕ್ಷಗಳ ವಶೀಕರಣ ತಂತ್ರಗಳ ಒಂದು ಭಾರಿ ಪೈಪೋಟಿಗೆ ಶುರುವಾಗ್ಬಿಟ್ಟಿದೆ. ಭಾರಿ ವಶೀಕರಣ ತಂತ್ರ ಪ್ರಕಟವಾಗಿದೆ. ಅದೇನು ಅಂತಂದ್ರೆ, ದಿಲ್ಲಿಯ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ 25 ಲಕ್ಷ ರೂಪಾಯಿವರೆಗೂ ಕೂಡ ಆರೋಗ್ಯ ವಿಮೆ ವಾಗ್ದಾನ ಮಾಡ್ತಾ ಇರೋ ಈ ರಾಜಕೀಯ ಪಕ್ಷಗಳು ಯಾರು ಕೂಡ ತಮ್ಮ ಪಕ್ಷದ ಖಜಾನೆಯಿಂದ, ತಮ್ಮ ಪಕ್ಷದ ಖಾತೆಯಿಂದ ತೆಗೆದು ಮತದಾರರಿಗೆ ಏನು ಕೊಡ್ತಾ ಇಲ್ಲ. ಚುನಾವಣೆ ಗೆಲ್ಲುವುದೇ ಮುಖ್ಯ ಉದ್ದೇಶ. ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ವಿಶ್ಲೇಷಣೆ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ದಿಲ್ಲಿಗೆ ಖಟಾಖಟ್ 25 ಲಕ್ಷ. ಬರುವ ಫೆಬ್ರವರಿ 5ನೇ ತಾರೀಕು ಮತದಾನದ ದಿನಾಂಕ ಘೋಷಣೆ ಆಗ್ತಿದ್ದ ಹಾಗೆನೆ ವಿವಿಧ ರಾಜಕೀಯ ಪಕ್ಷಗಳ ವಶೀಕರಣ ತಂತ್ರಗಳ ಒಂದು ಭಾರಿ ಪೈಪೋಟಿಗೆ ಶುರುವಾಗ್ಬಿಟ್ಟಿದೆ. ಏನಿದ್ರು ದಿಲ್ಲಿಯನ್ನು ಕಳೆದ 11 ವರ್ಷಗಳ ಕಾಲ ಆಳಿದ, ಅಂದ್ರೆ 10 ವರ್ಷ ಪೂರ್ಣಗೊಳಿಸಿ ಇದೀಗ 11ನೇ ವರ್ಷಕ್ಕೆ ಕಾಲಿಡ್ಲಿಕ್ಕೆ ಬಯಸ್ತಾ ಇರೋ ಆಮ್ ಆದ್ಮಿ ಪಕ್ಷ ಶುರು ಮಾಡಿದ ಆ ಮೇಲ್ಪಂಕ್ತಿ ಏನಿತ್ತು, ಅವರು ಹಾಕಿಕೊಟ್ಟ ಮೇಲ್ಪಂಕ್ತಿ ಜೊತೆಗೆ ಪೈಪೋಟಿ ನಡೆಸಲಿಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಪರದಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಕಳೆದ 10 ವರ್ಷದಿಂದ ರಾಷ್ಟ್ರದಲ್ಲೂ ವಿವಿಧ ರಾಜ್ಯಗಳಲ್ಲೂ ಅಧಿಕಾರ ಕಳ್ಕೊಂಡಿರೋ ಕಾಂಗ್ರೆಸ್ ಪಕ್ಷ ತನ್ನ ಹತಾಶೆಯ ಗರಿಷ್ಠ ಪ್ರಮಾಣವನ್ನು ಮುಟ್ಟಿರೋದ್ರಿಂದ ಇದೀಗ ಕರ್ನಾಟಕದ 5 ಗ್ಯಾರಂಟಿಗಳನ್ನೇ ಈಗಾಗಲೇ ದಿಲ್ಲಿ ಮತದಾರರ ಎದುರಿಗೆ, ಅಂದ್ರೆ ಚುನಾವಣೆ ಘೋಷಣೆ ಆಗುವುದಕ್ಕಿಂತ ಒಂದು ದಿನ ಮುನ್ನವೇ ಘೋಷಣೆ ಮಾಡಿತ್ತು. ಅದಾದ ನಂತರ ಚುನಾವಣೆಯ ಘೋಷಣೆಯ ನಂತರ ಮತ್ತೊಂದು ಭಾರಿ ವಶೀಕರಣ ತಂತ್ರ ಪ್ರಕಟವಾಗಿದೆ. ಅದೇನು ಅಂತಂದ್ರೆ, ದಿಲ್ಲಿಯ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ 25 ಲಕ್ಷ ರೂಪಾಯಿವರೆಗೂ ಕೂಡ ಆರೋಗ್ಯ ವಿಮೆ, ಅಂದ್ರೆ ಯಾರಿಗೆ ಯಾವುದೇ ಭೀಕರ ಕಾಯಿಲೆ ಬಂದ್ರು ಕೂಡ ಟೆರ್ಷರಿ ಕೇರ್ ಟ್ರೀಟ್ಮೆಂಟ್, ಅಂದ್ರೆ ಸೂಕ್ಷ್ಮವಾದ ಗಂಭೀರವಾದ ಸರ್ಜರಿ ಬೇಕಾದ್ರೆ ಅಥವಾ ಇನ್ನಿತರ ಯಾವುದೇ ವೈದ್ಯಕೀಯ ಚಿಕಿತ್ಸೆ ಬೇಕಾದ್ರೆ 25 ಲಕ್ಷ ರೂಪಾಯಿವರೆಗೂ ಕೂಡ ಯಾವುದೇ ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅನ್ನೋ ಭಾರಿ ವಾಗ್ದಾನವನ್ನ ಮಾಡಿಬಿಟ್ಟಿದೆ ಕಾಂಗ್ರೆಸ್ ಪಕ್ಷ. ಈಗಾಗಲೇ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಘೋಷಣೆ ಮಾಡಿರೋ ಕಾಂಗ್ರೆಸ್ ಪಕ್ಷ ಹತಾಶೆಯಿಂದ, ಅಂದ್ರೆ ಎಲ್ಲಿ ತನ್ನ ಪ್ರತಿಸ್ಪರ್ಧಿ ಪಕ್ಷಗಳು ಇದಕ್ಕಿಂತ ಜಾಸ್ತಿ ಘೋಷಣೆ ಮಾಡ್ತಾವೋ ಅನ್ನೋ ಆತಂಕದಿಂದ ಇದೀಗ 25 ಲಕ್ಷ ರೂಪಾಯಿವರೆಗೂ ಕೂಡ ಆರೋಗ್ಯ ಚಿಕಿತ್ಸಾ ವೆಚ್ಚವನ್ನ ಭರಿಸುವುದಾಗಿ ಘೋಷಣೆ ಮಾಡಿದೆ. ಅಂದ್ರೆ ಈ ಪೈಪೋಟಿ ಆಕಾಶದ ಹತ್ರಕ್ಕೆ ತಲುಪಬಹುದು ಅಂತ ಕಾಣುತ್ತೆ. ಅದರಲ್ಲೂ ಈ ರೀತಿ ಕೊಡುಗೈದಾರಿಗಳ ತರ ವಾಗ್ದಾನ ಮಾಡ್ತಾ ಇರೋ ಈ ರಾಜಕೀಯ ಪಕ್ಷಗಳು ಯಾರು ಕೂಡ ತಮ್ಮ ಪಕ್ಷದ ಖಜಾನೆಯಿಂದ, ತಮ್ಮ ಪಕ್ಷದ ಖಾತೆಯಿಂದ ತೆಗೆದು ಮತದಾರರಿಗೆ ಏನು ಕೊಡ್ತಾ ಇಲ್ಲ. ಅಕಸ್ಮಾತ್ ಆಗಿ ಅಧಿಕಾರಕ್ಕೆ ಬಂದು ಸರ್ಕಾರದ ಖಜಾನೆಯ ಕೀಲಿ ಇವ್ರ ಕೈಗೆ ಸಿಕ್ಕರೆ ಈ ರೀತಿ ಕೊಡುಗೈದಾರಿಗಳ ತರ, ಅದರಲ್ಲೂ ಕಾಂಗ್ರೆಸ್ ಪಕ್ಷ ಹೇಳಿ ಕೇಳಿ ಅವರ ಪಕ್ಷದ ಸಿಂಬಲ್ಲೇ ಕೈ, ಅಂದ್ರೆ ಕೊಡು ಕೈ, ಅವರು ತಮ್ಮ ಘೋಷಿತ ಆಶ್ವಾಸನೆಗಳನ್ನ ಅನುಷ್ಠಾನ ಮಾಡ್ತಾರೋ ಅಥವಾ ಕೈ ಕೊಡ್ತಾರೋ, ಕೊಡುಗೈ ದಾನಿಗಳಲ್ಲ ಕೊಡು ಕೈ ದಾನಿಗಳ ತರ ಬೇಕಾಬಿಟ್ಟಿಯಾಗಿ ಪ್ರಕಟಣೆ ಮಾಡ್ತಾ ಹೊರಟ್ಬಿಟ್ಟಿದೆ, ಘೋಷಣೆ ಮಾಡ್ತಾ ಹೊರಟ್ಬಿಟ್ಟಿದೆ. ಅಂದ್ರೆ ಸೋಲಿನ ಸಂಭಾವ್ಯತೆ ಜಾಸ್ತಿ ಆದಷ್ಟು ಕೂಡ ಹತಾಶೆಯಿಂದ ಏನೆಲ್ಲ ಆಕಾಶವನ್ನೇ ತಂದು ತೋರಿಸ್ತೇವೆ ಅಂತಂದ್ಬಿಟ್ಟು ವಾಗ್ದಾನ ಕೊಡ್ತಾ ನಡೆದ್ಬಿಟ್ಟಿದ್ದಾರೆ. ಈಗಾಗಲೇ ಕರ್ನಾಟಕದ 2,000 ರೂಪಾಯಿ ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಏನು BPL ಕಾರ್ಡ್ದಾರರ ಮಹಿಳಾ ಮತದಾರರಿಗೆ ಕೊಡ್ತಾ ಇದ್ದಾರೋ ಅಥವಾ ಪ್ರತಿಯೊಂದು ಬಡ ಕುಟುಂಬದ ಯಜಮಾನತಿಗೆ ಏನ್ ಕೊಡ್ತಾ ಇದ್ದಾರೋ ಆ ಮೊತ್ತವನ್ನ ದಿಲ್ಲಿಗೆ 2,500ಕ್ಕೆ ಏರಿಸಿರೋ ಕಾಂಗ್ರೆಸ್ ಪಕ್ಷ, ಉಳಿದಂತೆ ಈಗಾಗಲೇ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಿಂದ ಘೋಷಣೆ ಮಾಡಿರೋ ಆಯುಷ್ಮಾನ್ ಭಾರತ್ ಯೋಜನೆ ಈಗಾಗಲೇ 5 ಲಕ್ಷದವರೆಗೂ ಕೂಡ ಬಡ ಕುಟುಂಬದ ರೋಗಿಗಳಿಗೆ ಚಿಕಿತ್ಸಾ ವೆಚ್ಚ ಭರಿಸುವ ಯೋಜನೆ ಈಗಾಗಲೇ ಚಾಲ್ತಿಯಲ್ಲಿದೆ. ಅದರ ಜೊತೆಗೆ ಪೈಪೋಟಿ ಇಳಿದವ್ರ ತರ ಅದಕ್ಕಿಂತ 5 ಪಟ್ಟು ಜಾಸ್ತಿ ವೈದ್ಯಕೀಯ ವೆಚ್ಚವನ್ನ ನಾವು ಭರಿಸ್ತೀವಿ ಅಂತ ಘೋಷಣೆ ಮಾಡಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಇದು ಹೀಗೇನೆ ಈ ತರ ವಶೀಕರಣ ತಂತ್ರಗಳ ಪೈಪೋಟಿ ಮುಂದುವರಿತಾ ಹೋದ್ರೆ ಇವರೆಲ್ಲ ಯಾವುದೇ ತರದ ಆರ್ಥಿಕ ಹೊಣೆಗಾರಿಕೆ ಆಗ್ಲಿ ಅಥವಾ ಆಡಳಿತಾತ್ಮಕವಾದ ಜವಾಬ್ದಾರಿಯನ್ನಾಗ್ಲಿ ಹೊಂದಿರೋ ತರ ಕಾಣಿಸ್ತಾ ಇಲ್ಲ. ಚುನಾವಣೆ ಗೆಲ್ಲುವುದೇ ಮುಖ್ಯ ಉದ್ದೇಶ. ತದನಂತರ ಸರ್ಕಾರದ ಖಜಾನೆ ಖಾಲಿ ಆದ್ರೂ ಪರವಾಗಿಲ್ಲ, ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬರಬೇಕು, ತದನಂತರ ತಮ್ಮ ಖಾಸಗಿ ಬೊಕ್ಕಸವನ್ನ ತುಂಬಿಸ್ಕೊಳ್ಬೇಕು ಅನ್ನೋ ಒಂದು ಹಾಪಾಹಾಪಿಗೆ ಬಿದ್ದವ್ರ ತರ ಕಾಣ್ತಾರೆ. ಅಂದಾಗೆ ಈ ರೀತಿ ಉಚಿತ
ಸೌಲಭ್ಯಗಳ ನೀಡಿಕೆಯ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದ ಈ ಆಮ್ ಆದ್ಮಿ ಪಕ್ಷ ಅವ್ರ ಅಧಿಕಾರಕ್ಕೆ ಬಂದವರೇನೆ ಉಚಿತ ವಿದ್ಯುತ್ ಪೂರೈಕೆ, ಉಚಿತ ನೀರಿನ ಪೂರೈಕೆ, ಉಚಿತ ಬಸ್ ಪ್ರಯಾಣ, ಉಚಿತ ಮೆಟ್ರೋ ಪ್ರಯಾಣ ಇತ್ಯಾದಿ ಕೊಟ್ಬಿಟ್ಟು ಚುನಾವಣೆ ಗೆಲ್ತಾ ಇದ್ರು. ಎರಡೂ ರಾಷ್ಟ್ರೀಯ ಪಕ್ಷಗಳು ಪಲ್ಟಿ ಹೊಡೆಯುವಂತಹ ಫಲಿತಾಂಶದ ಜೊತೆಗೆ ಅವ್ರು ಅಧಿಕಾರಕ್ಕೆ ಬಂದಿದ್ರು. ಇದೀಗ ಮೂರನೇ ಅವಧಿಯನ್ನು ಪೂರೈಸ್ತಾರೆ. ಆಮ್ ಆದ್ಮಿ ಪಕ್ಷಕ್ಕೆ ಮೊದಲಿನ ನಿಷ್ಕಳಂಕ ಇಮೇಜ್ ಇಲ್ಲ. ಅವರ ಮುಖ್ಯಮಂತ್ರಿ, ಅವರ ಉಪಮುಖ್ಯಮಂತ್ರಿ ಈಗಾಗಲೇ ಅಬ್ಕಾರಿ ಹಗರಣದಲ್ಲಿ ಜೈಲು ವಾಸ ಕಂಡು ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ. ಅದರಲ್ಲೂ ಅವರ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ, ಶಿಕ್ಷಣ ಸಚಿವರು ಕೂಡ ಅವರು 1.5 ವರ್ಷಗಳ ಕಾಲ ಜೈಲಲ್ಲಿದ್ದು ತದನಂತರ ಬೇಲ್ ಪಡ್ಕೊಂಡು ಬಂದ್ರು. ಅಷ್ಟೇ ಅಲ್ಲ, ಈ ಕುಖ್ಯಾತ ಅಬ್ಕಾರಿ ಹಗರಣದಲ್ಲಿ ಹೈದರಾಬಾದ್ ಅಂದ್ರೆ ಇದುವರೆಗೂ ತೆಲಂಗಾಣ ರಾಜ್ಯವನ್ನಾಳಿದ KCR ಪಕ್ಷದ ಮುಖಂಡ ಚಂದ್ರಶೇಖರ್ ರಾವ್ ಮಗಳು, ಆಕೆ ಕೂಡ ಇದರಲ್ಲಿ ಭಾಗಿಯಾಗಿದ್ರು. 100 ಕೋಟಿ ರೂಪಾಯಿ ಲಂಚ ಕೊಟ್ಬಿಟ್ಟು ತಮ್ಮ ಹೈದರಾಬಾದ್ ಲಾಬಿಗೆ ಲಿಕ್ಕರ್ ಲೈಸೆನ್ಸ್ ಕೊಡಿಸಿದ್ರು ಅನ್ನೋ ಗಂಭೀರವಾದ ಆರೋಪವನ್ನು ಎದುರಿಸ್ತಾ ಇವರೆಲ್ಲ ಜೈಲು ವಾಸ ಕಂಡು ಬಂದಿದ್ದಾರೆ. ಅವರ ಮತ್ತೊಬ್ರು ಆರೋಗ್ಯ ಸಚಿವರು ಸತ್ಯೇಂದ್ರ ಜೈನ್ ಅಂತಿದ್ರು. ಅವ್ರು ಯಾವ ಕಲ್ಕತ್ತಾದಲ್ಲಿರೋ ಶೆಲ್ ಕಂಪನಿಗಳ ಮೂಲಕ ಹವಾಲಾ ವಹಿವಾಟು ಮಾಡಿದ್ರು ಅಂತ ಅಂದ್ಬಿಟ್ಟು ಅವರು ಕೂಡ 2 ವರ್ಷಗಳ ಕಾಲ ಜೈಲಲ್ಲಿ ಇದ್ದು ಬಂದ್ರು. ಮತ್ತೊಬ್ಬ ಸಂಸದ ಸಂಜಯ್ ಸಿಂಗ್ ಅನ್ನೋರು ಕೂಡ ಇದೇ ತರ ಭ್ರಷ್ಟಾಚಾರದ ಆರೋಪಕ್ಕೊಳಗಾಗಿ ಹೊರಗೆ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಮೊದಲಿನ ತರ ಜನರೆದುರಿಗೆ ಪುಣ್ಯ ಕೋಟಿಗಳ ತರ ಅಲ್ಲಿ ಅಭಿನಯಿಸಿದ್ರೆ ಆ ನಟನೆಯನ್ನು ಯಾರು ಒಪ್ಲಿಕ್ಕೆ ತಯಾರಿಲ್ಲ. ಬಹುಶಃ ಇದೇ ಮೊದಲ ಬಾರಿಗೆ ಇಂಥ ಸುಸಂಸ್ಕೃತ, ವಿದ್ಯಾವಂತ, ಮಧ್ಯಮ ವರ್ಗದ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದ್ದ ಆಮ್ ಆದ್ಮಿ ಪಕ್ಷದ ನೀತಿ, ನಿಯತ್ತು, ಪ್ರಾಮಾಣಿಕತೆ ಬಗ್ಗೆ ಕೂಡ ಅನುಮಾನ ಮೂಡಿಸಿಕೊಂಡಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನಗೊಂದು ಅವಕಾಶವನ್ನ ನೋಡ್ತಾ ಇದೆ. ಹೇಗಿದ್ರು ಅಲ್ಲಿ ಬಿಜೆಪಿಗೆ ಅಂತ ಹೇಳ್ಕೊಳ್ಳುವಂತ ನಾಯಕತ್ವ ಇಲ್ಲ. ಆದ್ರಿಂದ ಕಾಂಗ್ರೆಸ್ ಪಕ್ಷ ತನ್ನ ಹಿರಿಯ ನಾಯಕ ಬಹುಶಃ ಅಜಯ್ ಮಕ್ಕನ್ ಅವ್ರನ್ನ ಅಥವಾ ಸಂದೀಪ್ ದೀಕ್ಷಿತ್ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಿಬಿಟ್ಟು ಚುನಾವಣೆ ಗೆಲ್ಲಬಹುದು ಅನ್ನೋ ಒಂದು ಹುಮ್ಮಸ್ನಲ್ಲಿದೆ. ಅಲ್ಲಿ ತ್ರಿಕೋನ ಸ್ಪರ್ಧೆ ಖಾತ್ರಿ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಗೆಲುವು ಕೂಡ ಅಷ್ಟು ಸುಲಭ ಅಲ್ಲ. ಯಾಕಂತಂದ್ರೆ ಇದುವರೆಗೂ ಇಂಡಿಯಾ ಮೈತ್ರಿಕೂಟದ ಆಪ್ತ ಮಿತ್ರನಂತಿದ್ದ ಆಮ್ ಆದ್ಮಿ ಪಕ್ಷ ದಿಲ್ಲಿ ಚುನಾವಣೆ ಹತ್ರ ಆಗ್ತಿರೋ ಹಾಗೆನೆ ಕೈ ಕೊಟ್ಟಿದೆ. ಅದು ಕಾಂಗ್ರೆಸ್ ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟೇ ಅಲ್ಲ, ಇನ್ನಿತರ ಮಿತ್ರ ಪಕ್ಷಗಳಾಗಿರೋ ತೃಣಮೂಲ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳು ಕೂಡ ದಿಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಕ್ಷಕ್ಕೆ ಬಹಿರಂಗ ಬೆಂಬಲ ಘೋಷಿಸಿರೋದ್ರಿಂದ ಕಾಂಗ್ರೆಸ್ ಹತಾಶವಾಗಿಬಿಟ್ಟಿದೆ. ಈ ರೀತಿ ವೈದ್ಯಕೀಯ ವೆಚ್ಚಕ್ಕೆ 25 ಲಕ್ಷ ರೂಪಾಯಿ ಕೊಡ್ತಿರೋರು ಬಹುಶಃ ಅಲ್ಲಿ ಮೊನ್ನೆ ತಾನೇ ಪ್ಯಾರಿ ದೀದಿ ಅಂದ್ರೆ ಕರ್ನಾಟಕದ ಗೃಹಲಕ್ಷ್ಮಿಗೆ ಪ್ಯಾರಿ ದೀದಿ ಅಂತ ಹೆಸರಿಟ್ಬಿಟ್ಟು 2,500 ಘೋಷಣೆ ಮಾಡಿದ್ರಲ್ಲ, ಮತದಾನ ದಿನ ಹತ್ರಕ್ಕೆ ಬಂದಷ್ಟು ಇನ್ನೂ ಜಾಸ್ತಿ ಮಾಡ್ತಾ ಇರೋದು ಕಾಣುತ್ತೆ ರಾಹುಲ್ ಗಾಂಧಿ ಅವರು. ಇನ್ನು ಅಥವಾ ತಮ್ಮ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರನ್ನ ಕಣಕ್ಕಿಳಿಸ್ಬಿಟ್ಟು ಅವ್ರ ಮೂಲಕ 5,000 ಕೊಡ್ತೀವಿ ತಿಂಗಳಿಗೆ ಅಂತ ಹೇಳ್ಬೋದು. ಇದು ಈ ರೀತಿ ಸ್ಪರ್ಧಾತ್ಮಕ ಒಂದು ವಶೀಕರಣ ತಂತ್ರ, ಇಟ್ ಈಸ್ ಕಾಂಪಿಟೇಟಿವ್ ಪಾಪ್ಯುಲಿಸಂ. ಈ ವ್ಯಸನಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಜೋತ್ ಬಿದ್ರೆ ನಾಳೆ ಸರ್ಕಾರದ ಬೊಕ್ಕಸಕ್ಕೆ ಏನಾದೀತು. ಆಮೇಲೆ ಇಲ್ಲಿ ಇವ್ರೆಲ್ರಿಗೂ ಕೂಡ ಬಡವರ ಮೇಲೆ ಎಷ್ಟು ಅತಿರೇಕದ ಪ್ರೀತಿ. ಭಾರತದ ಬಹುತೇಕ ಅಧಿಕಾರಸ್ಥ ರಾಜಕಾರಣಿಗಳೆಲ್ಲ ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ, ಶತಕೋಟಿ ವೀರರಾಗಿದ್ದಾರೆ. ಹೀಗಾಗಿ ಇವ್ರಿಗೆ ಬಡವರ ಮೇಲೆ ಅಂದ್ರೆ ಬಡವರನ್ನ ಸುಲಭವಾಗಿ ಖರೀದಿಸಬಹುದು. ಇದುವರೆಗೂ ತಮ್ಮ ಖಾಸಗಿ ಕಪ್ಪು ಹಣದಿಂದ ಮತಗಳನ್ನ ಮತದಾರರನ್ನ ಖರೀದಿಸ್ತಾ ಇದ್ರು. ಇದೀಗ ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರಿ ಖಜಾನೆ ಮೂಲಕವೇ ಬಡವರ ಬುದ್ಧಿ ಮನಸ್ಸುಗಳನ್ನ ಗೆಲ್ಲಬಹುದು ಸುಲಭವಾಗಿ ಅನ್ನೋದು ಮನವರಿಕೆ ಆಗ್ಬಿಟ್ಟಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಅಸೆಂಬ್ಲಿ ಚುನಾವಣೆಯನ್ನ ಗೆದ್ರು, ಸುಭದ್ರ ಬಹುಮತ ಪಡ್ಕೊಂಡ್ರು. ತೆಲಂಗಾಣದಲ್ಲಿ 10 ವರ್ಷಗಳ ನಂತರ ಅಧಿಕಾರಕ್ಕೆ ಬಂದ್ರು. ಅದೇ ಪ್ರಯೋಗ ಹಿಮಾಚಲ್ ಪ್ರದೇಶದಲ್ಲಿ ಕೂಡ ಯಶಸ್ವಿ ಆಯಿತು. ಗೆದ್ದಾದ್ಮೇಲೆ ಈಗ ಫಜೀತಿಯನ್ನು ಅನುಭವಿಸ್ತಿದ್ದಾರೆ ಈ 3 ರಾಜ್ಯ ಸರ್ಕಾರಗಳು. ಇದು ದಿಲ್ಲಿಯ ಮತದಾರರಿಗೆ ಗೊತ್ತಾಗ್ಬೇಕು. ದಿಲ್ಲಿ ಬಹುಪಾಲು ನಗರ ಕೇಂದ್ರಿತ ರಾಜ್ಯ. ಅದೊಂದು ದೊಡ್ಡ ವೈಭವೀಕೃತ ನಗರ ಪಾಲಿಕೆ ಆಗಿದ್ರಿಂದ ಈ ರೀತಿ ಬೇಕಾಬಿಟ್ಟಿಯಾಗಿ ಆಶ್ವಾಸನೆ ಕೊಡ್ತಾ ಇರೋ ಪಕ್ಷಗಳ ಆರ್ಥಿಕ ಶಿಸ್ತು ಮತ್ತು ನೈತಿಕತೆ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಆಲೋಚಿಸಬೇಕಾಗಿದೆ. ಅದರಲ್ಲೂ ರಾಹುಲ್ ಗಾಂಧಿ ತರದವರು ಹಿಂದೆಂದೂ ಕೂಡ ತಮ್ಮದೇ ಸರ್ಕಾರ 10 ವರ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಮತ್ತೊಬ್ಬ ಪ್ರಧಾನಮಂತ್ರಿ ಕೈ ಕೆಳಗೆ ಮಂತ್ರಿಯಾಗಿ ಕೆಲಸ ಮಾಡುವಂತ ಒಂದು ವಿನಯವಂತಿಕೆ ಅವರಲ್ಲಿ ಇರಲಿಲ್ಲ. ತಾನೇನೇ ಇದ್ರು ಕೂಡ ಸಾಮಾನ್ಯ ಮಂತ್ರಿ ಆದ್ರೆ ಪ್ರಧಾನಮಂತ್ರಿ ಇದ್ರೆ ಯಾವ ಮಂತ್ರಿ ಪದವಿನೂ ಬೇಡ, ಅವ್ರಿಗೆ ಪದವಿಗಳೇ ಬೇಡ, ಪಕ್ಷದ ಪದಾಧಿಕಾರಿಗಳು ಬೇಡ. ಯಾಕಂದ್ರೆ ಪಕ್ಷ ಮತ್ತು ಸರ್ಕಾರಕ್ಕೆ ಎರಡಕ್ಕೂ ತಾನು ಮತ್ತು ತಮ್ಮ ತಾಯಿ ಮತ್ತು ಇತ್ತೀಚೆಗೆ ತನ್ನ ಸಹೋದರಿ ತಾವೇ ಸರ್ವಾಧಿಕಾರಿಗಳು ಅನ್ನೋ ಆತ್ಮವಿಶ್ವಾಸ ಇರೋದ್ರಿಂದ ಅವ್ರು ಎಂದೂ ಕೂಡ ಮಂತ್ರಿಯಾಗಿ ಸಾರ್ವಜನಿಕ ನಿಧಿಯ ನಿರ್ವಹಣೆ ಮಾಡದೇ ಇರೋದ್ರಿಂದ ಇಂಥ ಬೇಜವಾಬ್ದಾರಿ ಆಶ್ವಾಸನೆ ಕೊಡ್ಲಿಕ್ಕೆ ಸಾಧ್ಯ. ಕನಿಷ್ಠ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರ ನಡೆಸಿರೋ ಸಿದ್ದರಾಮಯ್ಯನವರಂತ
ಅತ್ಯಂತ ಅನುಭವಿ ಆರ್ಥಿಕ ಸಚಿವರು. ಅವ್ರು ಸುಮಾರು 15-16 ಬಜೆಟ್ ಮಂಡಿಸಿರೋ ಸಿದ್ದರಾಮಯ್ಯನವರಾದ್ರು ಹೈಕಮಾಂಡ್ಗೆ ಕಿವಿ ಹಿಂಡ್ಬಿಟ್ಟು ಈ ತರ ಬೇಕಾಬಿಟ್ಟಿ ಆಶ್ವಾಸನೆಗಳು ಕೊಡಬೇಡಿ, ನಾಳೆ ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರದ ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಎಚ್ಚರಿಸಬೇಕಾಗಿದೆ. ಇಲ್ಲದೆ ಹೋದ್ರೆ ಇಡೀ ದೇಶವನ್ನೇ ದಿವಾಳಿತನದತ್ತ ಕೊಂಡೊಯ್ತಾ ಇದ್ದಾರೆ ಇವರೆಲ್ಲ. ನರೇಂದ್ರ ಮೋದಿ ಅವರು ಮೌನವಾಗಿ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ತಮ್ಮದೇ ಪಕ್ಷದ ರಾಜ್ಯ ಘಟಕಗಳು ಅಂದ್ರೆ ಮಧ್ಯಪ್ರದೇಶ್, ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಇದೇ ತರದ ಕೆಲವು ಉಚಿತ, ಅದರಲ್ಲೂ ನಗದು ಪಾವತಿ ಯೋಜನೆಗಳನ್ನ ಮಹಿಳೆಯರ ಹೆಸರಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಲಾಡ್ಲಿ ಬಹನಾ ಅನ್ನೋ ಒಂದು ಕಾರ್ಯಕ್ರಮ ಈಗಾಗಲೇ ಪ್ರಸಿದ್ಧಿ ಪಡೆದಿದೆ ಸಾಕಷ್ಟು. ಆ ಲಾಡ್ಲಿ ಬಹನಾ ಘೋಷಣೆ ಮಾಡಿದ್ಮೇಲೆ ಮಹಾರಾಷ್ಟ್ರ ಸರ್ಕಾರ ಆರಂಭಿಕ ಹಂತದಲ್ಲೇ ತೊಂದರೆಯನ್ನು ಅನುಭವಿಸ್ತಾ ಇದೆ. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಅವ್ರಿಗೆಲ್ಲ ಸ್ವಲ್ಪ ಕಾಯಿರಿ, ನಾವು ಈ ತರ ಲಾಡ್ಲಿ ಬಹನಾ ಘೋಷಣೆ ಮಾಡಿರೋದ್ರಿಂದ ನಮಗೆ ಹೆಚ್ಚುವರಿ ಆರ್ಥಿಕ ಹೊರೆ ಇದೆ, ಸ್ವಲ್ಪ ವರಮಾನ ಜಾಸ್ತಿ ಆದ್ಮೇಲೆ ನಿಮ್ಗೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ರೈತರಿಗೆ ಕಣ್ಣೋರ್ಸೋ ಕೆಲಸ ಮಾಡ್ತಾರೆ. ನರೇಂದ್ರ ಮೋದಿ ಅವ್ರಿಗೆ ಗೊತ್ತಿದೆ, ಚುನಾವಣೆ ಗೆಲ್ಲಕ್ಕೆ, ಮತಗಳ ವಶೀಕರಣಕ್ಕೆ ಈ ತರ ಘೋಷಣೆ ಮಾಡಬಹುದು, ಆದ್ರೆ ಅದೊಂದು ಸುಸ್ಥಿರ ಆರ್ಥಿಕ ವ್ಯವಸ್ಥೆ ಅಲ್ಲ. ಹೇಳಿ ಕೇಳಿ ಅವರೊಬ್ಬ ಗುಜರಾತಿ ಈ ರೀತಿ ಬೇಕಾಬಿಟ್ಟಿಯಾಗಿ ಒಂದು ದಾಸೋತ್ತರ ಸರ್ಕಾರವನ್ನ ನಡೆಸಲಿಕ್ಕೆ ಅವರು ಮಾನಸಿಕವಾಗಿ ಸಿದ್ಧರಾಗಿರಲಾರರು. ಆದ್ರೆ ರಾಜ್ಯ ಘಟಕಗಳ ಒತ್ತಡಕ್ಕೆ ನರೇಂದ್ರ ಮೋದಿ ಅವರೇ ಮಣಿಯಬೇಕಾಗಿ ಬಂದಿರೋದು ಇವತ್ತಿನ ರಾಜಕೀಯದ ವಿಪರ್ಯಾಸ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ದಿಲ್ಲಿ ಮತದಾರರಿಗೆ ಖಟಾಖಟ್ 25 ಲಕ್ಷ ವೈದ್ಯಕೀಯ ಚಿಕಿತ್ಸೆ ವೆಚ್ಚ. ನಮಸ್ಕಾರ.